ರೌಡಿ ಶೀಟರ್ ಬಿಕ್ಲು ಶಿವನ ಮರ್ಡರ್ ನೋಡಿ ಇಡೀ ಬೆಂಗಳೂರೇ ಬೆಚ್ಚಿ ಬಿದ್ದಿತ್ತು. ರಾತ್ರಿ 8:30 ಸುಮಾರಿಗೆ ಹಲಸೂರು ಕೆಲೆ ಬಳಿ ತನ್ನ ಮನೆ ಹತ್ತಿರ ನಿಂತಿದ್ದಾಗ ಬಿಕ್ಲು ಶಿವನ ಕೊಚ್ಚಿ ಕೊಲೆ ಮಾಡಲಾಗಿತ್ತು. ಭೂ ವಿವಾದಕ್ಕೆ ಇದಕ್ಕೆ ಮೂಲ ಕಾರಣ ಅಂತ ಗೊತ್ತಾಗಿತ್ತು. ಈ ಕೇಸ್ನ ಪ್ರಮುಖ ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗ ವಿದೇಶಗಳಲ್ಲಿ ತಲೆಮರೆಸಿಕೊಂಡಿದ್ದ. ಈಗ ಅವನ ಹೆಡೆಮುರಿ ಕಟ್ಟಲಾಗಿದೆ. ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಜುಲೈ 15, 2025 ಮಂಗಳವಾರ ರಾತ್ರಿ 8:30 ಸಮಯ ರಾಜ್ಯ ರಾಜಧಾನಿ ಬೆಂಗಳೂರಿನ ಹಲಸೂರು ಕೆರೆ ಬಳಿ ಭಾರತಿನಗರ ಠಾಣೆಯಲ್ಲಿ ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವನನ್ನ ಕೊಚ್ಚಿ ಕೊಲ್ಲಲಾಗಿತ್ತು. ಒಂದು ಕಾರು ಮತ್ತು 2 ಬೈಕುಗಳಲ್ಲಿ ಬಂದಿದ್ದ ಹಂತಕರು ಕೆಲವು ನಿಮಿಷಗಳಲ್ಲಿ ಬಿಕ್ಲು ಶಿವನ ಮೇಲೆ ಮನ ಬಂದಂತೆ ಮಚ್ಚು ಲಾಂಗ್ಗಳಿಂದ ಹಲ್ಲೆ ಮಾಡಿ ಎಸ್ಕೇಪ್ ಆಗಿದ್ರು. ಈ ಪ್ರಕರಣದ ಪ್ರಮುಖ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ರು. ಆದರೆ ಈ ಪ್ರಕರಣದ ಪ್ರಮುಖ ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗ ಮಾತ್ರ ತಪ್ಪಿಸಿಕೊಂಡು ತಿರುಗುತ್ತಿದ್ದ. ಈಗ ಅವನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಿಕ್ಲು ಶಿವನ ಹತ್ಯೆ ದಿನವೇ ವಿದೇಶಕ್ಕೆ ಆರೋಪಿ ಜಗ್ಗ ಎಸ್ಕೇಪ್. ಚೆನ್ನೈ ಮೂಲಕ ವಿದೇಶಕ್ಕೆ ಹಾರಿದ್ದ ಜಗದೀಶ್ ಅಲಿಯಾಸ್ ಜಗ್ಗ. ಜುಲೈ 15ರಂದು ಬಿಕ್ಲು ಶಿವನಿಗೆ ಮುಹೂರ್ತ ಇಟ್ಟಿದ್ದ ಜಗದೀಶ್ ಅಲಿಯಾಸ್ ಜಗ್ಗ ಅದೇ ದಿನ ಹತ್ಯೆಗೂ ಮುನ್ನವೇ ಬೆಂಗಳೂರು ಬಿಟ್ಟು ಪರಾರಿಯಾಗಿದ್ದ. ಜುಲೈ 15ರಂದು ಬೆಂಗಳೂರಿನ ಹೆಣ್ಣೂರು ಬಳಿ ಇರೋ ತನ್ನ ಅಪಾರ್ಟ್ಮೆಂಟ್ನಿಂದ ಮಧ್ಯಾಹ್ನ 2 ಗಂಟೆಯ ವೇಳೆಗೆ ಜಗದೀಶ್ ಅಲಿಯಾಸ್ ಜಗ್ಗ ಎಸ್ಕೇಪ್ ಆಗಿದ್ದ. ಅಪಾರ್ಟ್ಮೆಂಟ್ನಲ್ಲಿದ್ದ ಸಿಸಿಟಿವಿ ಕ್ಯಾಮೆರಾ ದೃಶ್ಯಾವಳಿಗಳು ಮತ್ತು ಹೊಸೂರು ರೋಡ್ ಟೋಲ್ ಗೇಟ್ ಸಿಸಿ ಕ್ಯಾಮೆರಾದಲ್ಲಿ ಜಗ್ಗ ಎಸ್ಕೇಪ್ ಆಗ್ತಿರೋ ದೃಶ್ಯಗಳು ಸೆರೆಯಾಗಿದ್ವು. ಬೆಂಗಳೂರಿನಿಂದ ಚೆನ್ನೈಗೆ ತೆರಳಿದ್ದ ಜಗದೀಶ್ ಅಲಿಯಾಸ್ ಜಗ್ಗ ಅಲ್ಲಿಂದ ವಿದೇಶಕ್ಕೆ ಹಾರಿದ್ದ. ಜುಲೈ 15ರಂದು ಚೆನ್ನೈನಿಂದ ದುಬೈಗೆ ಹಾರಿದ್ದ ಜಗ್ಗ ಅಲ್ಲಿಂದ ಇಂಡೋನೇಷಿಯಾ, ಥಾಯ್ಲೆಂಡ್, ಶ್ರೀಲಂಕಾ ಹೀಗೆ ವಿವಿಧ ದೇಶಗಳಲ್ಲಿ ತಲೆಮರೆಸಿಕೊಂಡಿದ್ದ ಅಂತ ಪೊಲೀಸರು ಹೇಳಿದ್ದಾರೆ. ಬಿಕ್ಲು ಶಿವನ ಮರ್ಡರ್ ಕೇಸ್ನಲ್ಲಿ ಕೆಆರ್ಪುರದ ಶಾಸಕ ಬೈರತಿ ಬಸವರಾಜ್ 5ನೇ ಆರೋಪಿಯಾಗಿದ್ದಾರೆ. ಇದೇ ಕಾರಣಕ್ಕೆ ಬಿಕ್ಲು ಶಿವನ ಮರ್ಡರ್ ಕೇಸ್ನ ವಿಚಾರಣೆಯನ್ನ ಸಿಐಡಿಗೆ ವರ್ಗಾಯಿಸಲಾಗಿತ್ತು. ಶಾಸಕ ಬೈರತಿ ಬಸವರಾಜ್ ಈಗಾಗಲೇ 2 ಬಾರಿ ಪೊಲೀಸರ ಎದುರು ವಿಚಾರಣೆಗೆ ಹಾಜರಾಗಿದ್ದಾರೆ. ಆದರೆ ಜಗ್ಗ ಮಾತ್ರ ದೇಶದಿಂದ ದೇಶಕ್ಕೆ ಹಾರಿ ತಲೆಮರೆಸಿಕೊಂಡಿದ್ದ. ಜಗ್ಗನ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಿದ್ದ ಸಿಐಡಿ. ಎಲ್ಲಿದ್ದರೂ ಬಿಡಲ್ಲ ಎಂದು ಗೊತ್ತಾಗಿ ಭಾರತಕ್ಕೆ ಜಗ್ಗ ವಾಪಸ್. ಬಿಕ್ಲು ಶಿವನ ಮರ್ಡರ್ ಕೇಸ್ನಲ್ಲಿ ಜಗ್ಗ ಮೊದಲನೆಯ ಆರೋಪಿಯಾಗಿದ್ದ. ಆದ್ರೆ ಬಿಕ್ಲು ಶಿವ ಮರ್ಡರ್ ಆಗೋ ಹೊತ್ತಿಗೆ ಅವನು ವಿದೇಶಕ್ಕೆ ಹಾರಿಬಿಟ್ಟಿದ್ದ. ಹೀಗಾಗಿ ಜಗದೀಶ್ ಅಲಿಯಾಸ್ ಜಗ್ಗನ ವಿರುದ್ಧ ಸಿಐಡಿ ಪೊಲೀಸರು ಇಂಟರ್ಪೋಲ್ ನೆರವಿನ ಮೂಲಕ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಿದ್ರು. ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಿದ ಬಳಿಕ ತಾನು ಎಲ್ಲಿದ್ರೂ ಪೊಲೀಸರು ಬಿಡಲ್ಲ ಅಂತ ಜಗದೀಶ್ ಅಲಿಯಾಸ್ ಜಗ್ಗನಿಗೆ ಗೊತ್ತಾಗಿತ್ತು. ತಾನು ಯಾವ ದೇಶದ ಯಾವ ಬಿಲದಲ್ಲಿ ಅಡಗಿದ್ರು ಬಿಡಲ್ಲ ಅಂತ ಗೊತ್ತಾದ ಬಳಿಕ ಜಗದೀಶ್ ಅಲಿಯಾಸ್ ಜಗ್ಗ ಭಾರತಕ್ಕೆ ವಾಪಸ್ ಆಗಿದ್ದ. ಕೊಲೆಯಾದ 42 ದಿನಗಳ ಬಳಿಕ ಜಗದೀಶನ ಬಂಧನ.
ದೆಹಲಿಗೆ ತೆರಳಿ ಆರೋಪಿ ಬಂಧಿಸಿದ ಸಿಐಡಿ ಅಧಿಕಾರಿಗಳು. ಜುಲೈ 15ರಂದು ಬಿಕ್ಲು ಶಿವನ ಮರ್ಡರ್ ನಡೆದಿತ್ತು. ಅಂದಿನಿಂದ ಸುಮಾರು 42 ದಿನ ಜಗದೀಶ್ ಅಲಿಯಾಸ್ ಜಗ್ಗ ತಲೆಮರೆಸಿಕೊಂಡಿದ್ದ. ಕೊನೆಗೆ ಆಗಸ್ಟ್ 26ರಂದು ಭಾರತದ ರಾಜಧಾನಿ ದೆಹಲಿಗೆ ಬಂದಿಳಿದಿದ್ದ. ಆತ ದೆಹಲಿ ಏರ್ಪೋರ್ಟ್ಗೆ ಬಂದಿಳಿಯುತ್ತಿದ್ದಂತೆ ಸಿಐಡಿ ಎಸ್ಪಿ ವೆಂಕಟೇಶ್, ಡಿವೈಎಸ್ಪಿಗಳಾದ ನಂದಕುಮಾರ್, ಗೋಪಾಲ್ ನಾಯ್ಕ್, ಹೇಮಂತ್, ಇನ್ಸ್ಪೆಕ್ಟರ್ಗಳಾದ ಮಂಜುನಾಥ್ ಮತ್ತು ಪ್ರಶಾಂತ್ ತಂಡದಿಂದ ಜಗ್ಗನನ್ನ ಬಂಧಿಸಿದ್ದಾರೆ. ದೆಹಲಿಯಿಂದ ಬೆಂಗಳೂರಿಗೆ ಕರೆತಂದು ನ್ಯಾಯಾಧೀಶರ ಎದುರು ಹಾಜರುಪಡಿಸಿದ್ರು. ಹತ್ತು ದಿನಗಳ ಕಾಲ ಜಗ್ಗನಿಗೆ ಪೊಲೀಸ್ ಕಸ್ಟಡಿ. ಬಿಕ್ಲು ಶಿವನ ಕೊಲೆಗೆ ನನಗೆ ಸಂಬಂಧವಿಲ್ಲ ಎಂದ ಜಗ್ಗ ಬೆಂಗಳೂರಿನ ಎಸಿಜೆಎಂ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ಬಿಕ್ಲು ಶಿವನ ಕೊಲೆ ಪ್ರಕರಣದಲ್ಲಿ ಜಗದೀಶ್ ಅಲಿಯಾಸ್ ಜಗ್ಗನ ಹೆಚ್ಚಿನ ವಿಚಾರಣೆ ಅಗತ್ಯವಿದೆ ಅಂತ ಪೊಲೀಸರು ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ಜಗದೀಶ್ ಅಲಿಯಾಸ್ ಜಗ್ಗನನ್ನ 10 ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶ ಹೊರಡಿಸಿದೆ. ಪೊಲೀಸ್ ಕಸ್ಟಡಿಗೆ ನೀಡಿದ ಹಿನ್ನೆಲೆಯಲ್ಲಿ ಪೊಲೀಸರು ಹೆಚ್ಚಿನ ವಿಚಾರಣೆ ನಡೆಸುತ್ತಿದ್ದಾರೆ. ಈ ವೇಳೆ ಪೊಲೀಸರು ಜಗ್ಗನಿಗೆ ಹಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಜೊತೆಗೆ ಕಿತ್ತಗನೂರು ಭೂ ವಿವಾದದ ಕುರಿತು ವಿಚಾರಣೆ ನಡೆಸಿದ್ದಾರೆ. ಆದರೆ ತನಗೂ ಬಿಕ್ಲು ಶಿವನ ಕೊಲೆಗೂ ಸಂಬಂಧವಿಲ್ಲ ಅಂತ ಶಾಸಕರಾದ ಕಾರಣಕ್ಕೆ ಭೈರತಿ ಬಸವರಾಜ್ ಪರಿಚಯ. ಶಾಸಕರ ಜೊತೆಗಿನ ಫೋಟೋ ಕುರಿತು ಜಗ್ಗನ ಸ್ಪಷ್ಟನೆ. ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವನ ಕೊಲೆ ಕೇಸ್ನಲ್ಲಿ ಆತನ ತಾಯಿ ನೀಡಿದ ದೂರಿನ ಆಧಾರದಲ್ಲಿ ಭೈರತಿ ಬಸವರಾಜ್ 5ನೇ ಆರೋಪಿಯಾಗಿದ್ದಾರೆ. ಹೀಗಾಗಿ ಭೈರತಿ ಬಸವರಾಜ್ ಮತ್ತು ಜಗ್ಗನಿಗೆ ಏನು ಸಂಬಂಧ ಅಂತ ಪ್ರಶ್ನಿಸಿದ್ದಾರೆ. ಇದಕ್ಕೆ ಆತ ಉತ್ತರ ನೀಡಿದ್ದು, ಅವರು ತಮ್ಮ ಕ್ಷೇತ್ರದ ಶಾಸಕರು, ಹೀಗಾಗಿ ಅವರ ಪರಿಚಯವಿದೆ. ಕುಂಭಮೇಳಕ್ಕೆ ಹೋಗಿದ್ದಾಗ ಅಲ್ಲಿ ಅವರ ಭೇಟಿಯಾಗಿತ್ತು. ಈ ವೇಳೆ ಫೋಟೋ ತೆಗೆಸಿಕೊಂಡೆ. ಅದರ ಹೊರತು ಅವರ ಜೊತೆಗೆ ಬೇರಾವ ನಂಟಿಲ್ಲ ಅಂತ ಬಾಯ್ಬಿಟ್ಟಿದ್ದಾನಂತೆ. ಅದನ್ನ ಹೊರತುಪಡಿಸಿ ಬೇರಾವ ಮಾಹಿತಿಯನ್ನು ಕೊಟ್ಟಿಲ್ಲ. ಐಪಿಎಸ್ ಅಧಿಕಾರಿಯೊಬ್ಬರ ವಿರುದ್ಧ ಜಗ್ಗ ಆರೋಪ. ಅಧಿಕಾರಿಗಳಿಂದ ಜೀವ ಬೆದರಿಕೆ ಎಂದು ಸ್ಟೇಟ್ಮೆಂಟ್. ಬಿಕ್ಲು ಶಿವನ ಮರ್ಡರ್ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ಜಗದೀಶ್ ಅಲಿಯಾಸ್ ಜಗ್ಗ ನ್ಯಾಯಾಧೀಶರ ಎದುರು ಸ್ಫೋಟಕ ಆರೋಪ ಮಾಡಿದ್ದಾನೆ. ಒಬ್ಬ ಐಪಿಎಸ್ ಅಧಿಕಾರಿಯ ವಿರುದ್ಧ ಜಗ್ಗ ದೊಡ್ಡ ಆರೋಪ ಮಾಡಿದ್ದಾನೆ. ಐಪಿಎಸ್ ಅಧಿಕಾರಿಯಿಂದ ನನಗೆ ಜೀವ ಬೆದರಿಕೆ ಇದೆ ಅಂತ ನ್ಯಾಯಾಧೀಶರ ಎದುರು ಹೇಳಿಕೆ ನೀಡಿದ್ದಾನಂತೆ. ಈ ಮೂಲಕ ತನಿಖೆಯ ದಿಕ್ಕು ತಪ್ಪಿಸುವ ಕೆಲಸ ಮಾಡಿದ್ದಾನಾ ಅನ್ನೋ ಅನುಮಾನ ಶುರುವಾಗಿದೆ. ಬಿಕ್ಲು ಶಿವ ಮತ್ತು ಜಗ್ಗನ ನಡುವೆ ಸೈಟು ಒಂದಕ್ಕೆ ಬೇಲಿ ಹಾಕುವ ವಿಚಾರದಲ್ಲಿ ಗಲಾಟೆಯಾಗಿತ್ತು. ಇದೇ ಕಾರಣಕ್ಕೆ ಬಿಕ್ಲು ಶಿವನ ಕೊಲೆ ಮಾಡಲಾಗಿದೆ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಆದ್ರೆ ಜಗ್ಗ ಮಾತ್ರ ಕೊಲೆಗೂ ತನಗೂ ಸಂಬಂಧವಿಲ್ಲ ಅಂತಿದ್ದಾನೆ. ಆದ್ರೆ ಬಿಕ್ಲು ಶಿವನ ಕೊಲೆಗೆ ಜಗ್ಗನೇ ಮಾಸ್ಟರ್ ಮೈಂಡ್ ಅನ್ನೋದನ್ನ ಪ್ರೂವ್ ಮಾಡಲು ಸಿಐಡಿ ಅಧಿಕಾರಿಗಳು ಹಲವು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿ ತನಿಖೆ ನಡೆಸುತ್ತಿದ್ದಾರೆ. ಶುರುವಾಗಿದ್ದ ವಿವಾದ ಕೊನೆಗೆ ಬಿಕ್ಲು ಶಿವನನ್ನ ತುಂಡು ತುಂಡಾಗಿ ಕೊಚ್ಚಿ ಕೊಲ್ಲುವಂತ ಹಂತ ಮುಟ್ಟಿತ್ತು. ಇಬ್ಬರು ರೌಡಿ ಶೀಟರ್ಗಳಲ್ಲಿ ಒಬ್ಬ ಪರಲೋಕಕ್ಕೆ ಸೇರಿದರೆ ಮತ್ತೊಬ್ಬ ಜೈಲು ಸೇರಿದ್ದಾನೆ. ಅಲ್ಲಿರೋ ತನ್ನ ಸಹಚರರ ಜೊತೆ ಮುದ್ದೆ ಮುರಿತಿದ್ದಾನೆ. ಬಿಕ್ಲು ಶಿವನ ಮರ್ಡರ್ ಕೇಸ್ನಲ್ಲಿ ಆರೋಪಿ ನಂಬರ್ 1 ಆಗಿದ್ದ ಜಗದೀಶ್ ಅಲಿಯಾಸ್ ಜಗ್ಗನನ್ನ ಪೊಲೀಸರು ಬಂಧಿಸಿ ಜೈಲ್ಗಟ್ಟಿದ್ದಾರೆ. ಇದೇ ರೀತಿ ಅವನಿಗೆ ಕಠಿಣ ಶಿಕ್ಷೆ ಆಗುವಂತೆ ಮಾಡ್ತಾರಾ ಅಂತ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತೀರಿ ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.